ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದಲ್ಲಿ ಕನ್ನಡಿಗರು ಸಿಲುಕಿ ಹಾಕಿಕೊಂಡಿರುವ ವಿಚಾರ. ದುಬೈನಲ್ಲಿ 28 ಜನರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ವಿಮಾನ ಹಾರಾಟ ನಡೆಯುತ್ತಿಲ್ಲ. ಕೇಂದ್ರ ಸರ್ಕಾರದ ನಿರ್ದೇಶನ ಪಾಲನೆ ಮಾಡಬೇಕು ಎಂದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ನಿರಂತರವಾಗಿ ಕನ್ನಡಿಗರ ಜೊತೆ ಟಚ್ ನಲ್ಲಿ ಇದ್ದಾರೆ. ಎಂಇಎ ಜೊತೆ ಕೂಡ ಖರ್ಗೆ ಸಾಹೇಬ್ರು ನಿರಂತರ ಮಾತುಕತೆ ನಡೆಸಿದ್ದಾರೆ ಎಂದರು. ಇಲ್ಲ, ನನಗೆ ಇರಾನಿಂದ ಯಾವುದು ಬಂದ ಎಲ್ಲಾನು ಕತಾರು, ನಿಮ್ಮ ಅಬುದಾಬಿ, ದುಬೈ, ಸೌದಿ ಅರೇಬಿಯಾ ಇಷ್ಟು ಈ 4-5 ಕಡೆ ಅಷ್ಟೇ. ಅಲ್ಲಿ ಹೆಚ್ಚಿನ ಶಿಯಾ ಮಂದಿ ಇರೋದ್ರಿಂದ ಅಲ್ಲಿ ಮತ್ತು ಅಲ್ಲಿ ಅವ್ರ ಧರ್ಮಗುರುಗಳು ಬಂದು ಅಲ್ಲಿ ಭೇಟಿಯಾಗಿದ್ದರು. ಸೊ ಅದಕ್ಕೆ ಆ ನೆಂಟು ಮುಂಚೆಯಿಂದನೂ ಇದೆ ಅಂತ ಹೇಳ್ತಾರೆ. ಭಾಗಿಯಾಗಿದ್ದರು ಹೋರಾಟದಲ್ಲಿ. ಇದು ಕೂಡ ಸರ್ವಾಧಿಕಾರಿಗಳ ಧೋರಣೆ ನಡೆಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಅಶೋಕ್ ಅವರು ಹೇಳಿದ್ದಾರೆ. ನೋಡಿ, ಅಶೋಕ್ ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ ಅನಿಸುತ್ತೆ. ಇದೇ ನಿಮ್ಮ ಪ್ರಧಾನಮಂತ್ರಿಯವರು ಇರಾನ್ ಈಸ್ ಅ ಗುಡ್ ಫ್ರೆಂಡ್ ಅಂತಲೇ ಹೇಳಿದವರು. ಹಿಂದೆ 2024ನಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ತೀರ್ಕೊಂಡಾಗ ಮತ್ತು ಫಾರಿನ್ ಮಿನಿಸ್ಟರ್ ತೀರ್ಕೊಂಡಾಗ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮ ಭಾರತ ದೇಶದ ಧ್ವಜವನ್ನು ಹಾಫ್ ಮಾಸ್ಟಲ್ಲಿ ಕೂಡ ಹಾರಿಸಿ ಅವರಿಗೆ ಗೌರವ ಕೊಟ್ಟರು. ಮತ್ತು ವ್ಯಾಪಾರ ಕೂಡ ನಾವು ಮಾಡ್ತೀವಲ್ಲ ಅವ್ರ ಜೊತೆ. ಟ್ರೇಡ್ ನಾವೇನು ಎನಿಮಿ ಕಂಟ್ರೀಸ್ ಜೊತೆ ಮಾಡೋಕ್ಕಾಗ್ತದ? ಇನ್ನೊಂದು ಸ್ವಲ್ಪ ಜ್ಞಾನ ಇದೆಯಾ? ಮತ್ತು ಹಿಂದೆ ನಮ್ಮ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅಮೇರಿಕಾದ ನೆಲದ ಮೇಲೆ ಅಮೇರಿಕನ್ ಪ್ರೆಸ್ಸಿಗೆ ಅವು ಪ್ರೆಸಿಡೆಂಟ್ ಅವ್ರ ಪಕ್ಕದಲ್ಲಿ ಕೂತಾಗ, ರಿಚರ್ಡ್ ನಿಕ್ಸನ್ ಇರ್ಬೋದು, ಬೇರೆಯವರು ಇರ್ಬೋದು, ಪಕ್ಕದಲ್ಲಿ ಕೂತಾಗ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ದ್ಯಾಟ್ ವಿ ಬಿಲೀವ್ ಇನ್ ಗ್ಲೋಬಲ್ ಈಕ್ವಾಲಿಟಿ. ನಮ್ಮ ವಿದೇಶ ನೀತಿ ಏನಿದೆ, ಎಲ್ಲರ ಜೊತೆನೂ ಒಳ್ಳೆಯ ಸಂಬಂಧಗಳನ್ನು ಮೇಂಟೈನ್ ಮಾಡೋದಿದೆ. ನಿಮ್ಮದು ಅವ್ರದ್ದು ಏನೇ ಜಗಳ ಇರ್ಬೋದು, ಆದರೆ ನಮ್ಮ ಸ್ಟ್ಯಾಂಡ್ ಏನಿದೆ ನಾನ್ ಅಲೈನ್ಮೆಂಟ್ ಮೂಮೆಂಟಿಂದ ಬಂದಿರೋದು. ನಾವು ಎಲ್ಲರಿಗೂ ಸಮಾನವಾಗಿ ನಾವು ಕಾಣ್ತೀವಿ ಅಂತ ಹೇಳುವ ಧೈರ್ಯ ಇತ್ತು ಯಾರಿಗೆ? ಮನಮೋಹನ್ ಸಿಂಗ್ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ವಿದೇಶಾಂಗದ ನೀತಿ ನೀವು ಗುತ್ತಿಗೆ ಮೇಲೆ ಅಮೇರಿಕ ಕೊಟ್ಟಿದ್ದೀರಾ. ನಿನ್ನೆ ನೋಡಿ, ನಿಮ್ಮ ಹರ್ದೀಪ್ ಸಿಂಗ್ ಪುರಿ ಅವರ ಅಫಿಷಿಯಲ್ಸ್, ಅಂದರೆ ನಿಮ್ಮ ಆಯಿಲ್ ಮಿನಿಸ್ಟ್ರಿಯಿಂದ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿಬಿಟ್ಟು ನಾವು ರಷ್ಯಾದಿಂದ ಕಚ್ಚಾ ತೈಲ ತೊಗೋಬೇಕು, ಇಲ್ಲಿ ಇರಾನಿಂದ ಬರ್ತಾ ಇಲ್ಲ, ನಾವು ಅಮೇರಿಕಾಗೆ ಮನವಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಒಫಿಷಿಯಲ್ ಸ್ಟ್ಯಾಂಡ್ ಇದು. ಅಂದರೆ ನಾವು ಯಾರಿಂದ ಖರೀದಿ ಮಾಡಬೇಕು, ಯಾರ ಜೊತೆ ವ್ಯಾಪಾರ ಮಾಡಬೇಕು, ಯಾರ ಜೊತೆ ಸಂಬಂಧ ಇಟ್ಕೋಬೇಕು, ಅಮೇರಿಕ ಕೇಳಿ ಮಾಡಬೇಕಾ ನಾವು? ಅಂದರೆ ಇದೇನು ಇವ್ರದ್ದೇನು? ಮತ್ತೆ ಮೋದಿಯವ್ರು ಏನು ಮಾಡ್ತಾಯಿರೋ? ಮತ್ತೆ ಎಷ್ಟು ದೇಶ ಸುತ್ತಿದ್ದಾರೆ ಇವರು? ಕಳೆದ 12 ವರ್ಷದಿಂದ ಒಂದು 500 ಕಡೆ ಹೋಗಿ ಬಂದಿರಬೇಕು, 500 ಸರಿ ಆಚೆ ಹೋಗಿ ಬಂದಿರಬೇಕು. ಯಾರ ದುಡ್ಡಿನಲ್ಲಿ? ಪಬ್ಲಿಕ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಆ್ಯಂಡ್ ವಾಟ್ ಈಸ್ ದ ಔಟ್ಕಮ್? ಸಿಕ್ಕಿದ್ದೇನು ನಮ್ಮ ಜನರಿಗೆ? ಪರವಾನಗಿ ಬೇಕಾ ನಮ್ಗೆ ಅಮೇರಿಕಾಯಿಂದ? ವಾಟ್ ಈಸ್ ಅವರ್ ಫಾರಿನ್ ಪಾಲಿಸಿ? ಎಲ್ಲಿದ್ದಾರೆ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎಲ್ಲಿದ್ದಾರೆ? ಸಿ, ಅವರ್ ಫಾರಿನ್ ಪಾಲಿಸಿ ಈಸ್ ಇನ್ ಕಂಪ್ಲೀಟ್ ಶಾಂಬಲ್ಸ್. ಹೌದು, ಈಗ ಎಲ್ಲನೂ ಅವರಿಗೆ ಕೇಳಿ ಮಾಡ್ತಾ ನೋಡಿರಿ ಸರ್. ಈಗ ನೀವು ನೋಡಿದ್ದೀರ, ನಾನು ಹೇಳೋದಲ್ಲ. ಟ್ರಂಪ್ ಅವರು, ನಾನು ಮೋದಿ ನಮ್ಮ ಭಾಳ ಒಳ್ಳೆ ಫ್ರೆಂಡ್ ಇದ್ದಾನೆ, ಆದರೆ ನನಗೆ ಅವರು ಪೊಲಿಟಿಕಲ್ ಕೆರಿಯರನ್ನು ನಾನು ನಿರ್ನಾಮ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ ಅಂದರೆ ಇವರು ಒಬ್ಬರನ್ನ ತುಟಿಕ್ ಅಂದ್ರೆ ಏನದು? ಏನು ರಹಸ್ಯ ಇದೆ ಟ್ರಂಪ್ ಅವ್ರ ಹತ್ರ? ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.